ಅಮ್ಮ ಅಮ್ಮ ಹಿಮವ್ ಓ ಗಿಜ್ಬೆ ಬಾ. ಅಮ್ಮ ಐತಾ ಅಣ್ಣ? ಹ್ಞೂ ಐತಮ್ಮ, ಯಾತ ಮಾಡ್ತೈತೆ. ಏಮ್ಮ ಬಾರಮ್ಮ, ಗಿರ್ಜಿಮ್ ಬಂದಾಳೆ ಯಾಕ? ಗಿರ್ಜಿಮೆ ಬಾರಮ್ಮ, ಬಾ ಬಾ. ಯಾಕೆ ಬಂದೆ ನೀನು? ಅಣ್ಣವ್ರಿಗೆ ಸರಿಯಾಗಿ ಮಾಡಿ ಕಲಿ. ನೀನು ಮಾಡಿಕ್ಕಂಗೆ ಅದು ಇದನ್ನು ಇದು ಮಾಡಬೇಡ. ಮಸ್ತ್ ತರಕಾರಿ ಎಲ್ಲ ತಗೊಬರ್ತಾರೆ, ಎಲ್ಲನ ಸಾರು ಅದು ಮಾಡೋದು ಕಲಿ ನೀನು. ಅಚ್ಚುಕಟ್ಟಾಗೆ ಸಾರು ಮಾಡಿ ಮುದ್ದೆ ಮಾಡೋದು ಎಲ್ಲ ಮಾಡಬೇಕು ನೀನು. ಯಾಕಂದ್ರೆ ಅದಕ್ಕೆ ಬಿಟ್ಟು ಸುಮ್ಮನೆ ಆಗಬೇಡ. ಇವಮ್ಮ ಒಂದು ಸರಿಯಾಗಿ ನಮ್ಮನ್ನು ನೋಡ್ಕೊಂಡ್ರೆ ನಾವು ಯಾತಕ್ಕೆ ಹೋಗ್ತೀವಮ್ಮ. ಅವ್ರಕ್ಕಿ ಮಂತಕ್ಕೆ ಯಾಕೆ ಹೋಗ್ತಿದ್ದು, ನಾನು ಬಿಡತ್ತೀವಮ್ಮ ಮಾಡಿಕ್ಕಲ್ಲ ಅಂತೇಳಿ ನಾನು ಅದೇ ಹೋಗ್ತಿದ್ದು. ಯಾಕಮ್ಮ ಏನಾಯ್ತು? ಆಗ ಅವಳು ನಮ್ಮ ಅಣ್ಣಗೂ ನನಗೂ ಜಗಳ ತಂದಿಕ್ಕಿದ್ಲು. ಎಲ್ಲ ನಮ್ಮ ಅಣ್ಣ ನನ್ನ ಮಾತಾಡಿಸ್ತಿರ್ಲಿಲ್ಲ, ಹಂಗೆ ಮಾಡಿದ್ಲು. ಅದಕ್ಕೇನೆ ಈಗ ಹೋಗಿ ಸರಿಯಾಗಿ ಬೈದಿದ್ದೀನಿ. ನಾನು ಅಲ್ಲೇ ಇರ್ತೀನಿ ಬರೋಲ್ಲ ಅಂತೇಳಿ ಅಲ್ಲೇ ಸೇರ್ಕೊಂಡವಳು ಅವಳು. ನೀನು ಅವಳು ಮಾತು ಕೇಳ್ತಿದ್ದೆ. ಅವಳು ಒಳ್ಳೆಯಳಲ್ಲ, ಅವಳ ಶೈಲಿ. ಅಯ್ಯೋ ಅವತ್ತಿಗೆ ಇಲ್ಲಿದ್ದು ಮಾಡಿ ಕದ್ಬಿಟ್ಟು ಅದೇ ಓದ್ತು. ಹಿಂಗೆ ನಾನು ಅಮ್ಮಯ್ಯ ಮಾಡ್ತಿದ್ವಿ. ಅಮ್ಮಯ್ಯ ಒಂದೊಂದಿನ ಮಾಡೋದು ಒಂದೊಂದಿನ ಮಾಡ್ತಿರ್ಲಿಲ್ಲ. ಹಿಂಗೆ ನಾನೇ ಮಾಡ್ಕೊಂಡು ಉಣ್ತಿದ್ದೆ. ಗಿರ್ಜಿನ್ ಬಿ ಇನ್ನೇನು ಮಾಡೋಣ? ನೀನು ಯಾರು ಇಲ್ಲ ಅಂದಮೇಲೆ ನಾನೇ ಮಾಡ್ಕೊಂಡು ಉಣ್ಬೇಕಲ್ಲ. ನಿಮ್ಮಂತಕ್ಕೆ ಬರೋಣಂದ್ರೆ ಬಿಡತ್ತ ಅಲ್ಲಿ ಇನ್ನೇನು ಅಂತೇಳಿ ಇಲ್ಲೇ ಮಾಡ್ಕೊಂಡು ಉಣ್ತಿದ್ವಿ. ದೇವಸ್ಥಾನ ಇರ್ತಾಳೆ ಅಣ್ಣ, ನೋಡೋಣ ಇರ್ಲಿ ಹೇಳು. ಅಲ್ಲೇನೆ ಕರ್ಕೊಂಬರೋಕಂತೂ ಹೋಗ್ಬೇಡ ನೀನು. ಸುಮ್ಮನೆ ಬಾ. ನೋಡು ಅವಳು ಎಂಥ ಬುದ್ಧಿ ಐತೆ. ಇವಮ್ಮಗೆ 7-5 ನೆಚ್ಕಟ್ಟ ಮಾಡಿ ಕುತ್ತಿ ಎಲ್ಲ ತರಕಾರಿ ಅದನ್ನು ತಗೊಂಬಂದು ಕೊಡು, ಇಲ್ಲೇ ಅಮ್ಮ ಮಾಡಿ ಕೊತ್ತೆ. ನೀನು ನೋಡು ಓದಿದ್ಯಾ, ಅವಳು ಬರೋವರೆಗೆ ನನ್ನ ಕರ್ಕೊಂಬಂದೀಯ ನೀನು. ಅವ್ರ ಅಣ್ಣ ಇನ್ನೂ ಅವ್ರ ಅತ್ತಿಗೆನೂ ಬರೋಂಗೆ ಮಾಡ್ತೀನಿ. ಅವ್ರ ಅಣ್ಣ ಇನ್ನೂ ಅವ್ರ ಅತ್ತಿಗೆ ಫೋನ್ ಮಾಡಿ ಬಂದು ಇಲ್ಲಿ ಇರ್ರಿ ಅಂತ ಹೇಳ್ತೀನಿ. ಅವ್ರನ್ನ ಓಡಿಸ್ಬಿಟ್ಲು. ಬೋಲು ಬಜಾರಿ ಅವಳು. ಅಂತಿಂಥ ಬಜಾರಿ ಅಲ್ಲ. ಸುಮ್ಕಿರೋಳಿ, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಆಗಲ್ಲ. ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಪ್ಪ ಅನ್ಬೇಕು. ಗಂಡನ ಮನೆ ಬರೈತೆ, ಅವ್ರ ಮನೆ ಇಲ್ಲೇ ಹತ್ರ ಐತೆ ಅಂತ ಓಡೋಗೋದಲ್ಲ ಪುಟ್ಕೊನ. ನಮ್ಮ ನನಗೆ ಗೊತ್ತಾಗಲಿಲ್ಲ, ಏನು ಮಾಡೋಣ. ನೀನಿರೋದಕ್ಕೆ ಇವತ್ತು ಅವಳು ಬಂಡವಾಳ ಏನು ಅಂತ ಗೊತ್ತಾಯಿತು. ಇಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಕಡಮ್ಮ. ಗೊತ್ತಾಗ್ತಿರ್ಲಿಲ್ಲ. ನಾನು ಬೋಲ್ಶೀಟ್ ಮಾಡ್ಕೊಂಡಿದ್ದೆ ನಿನ್ನ ಮೇಲೆ. ಬೋಲ್ಶೀಟ್ ಮಾಡ್ಕೊಂಡಿದ್ದೆ. ಅವಳು ಹೇಳಿದ್ಲಿ ಕೈಲಿ, ನಿಮ್ಮ ಅಣ್ಣ ಇನ್ನೂ ದೂರ ಮಾಡ್ತೀನಿ ಕಣೆ ಅಂತ ಹೇಳಿ ಇಲ್ಲದ್ದೆಲ್ಲ ಹೇಳಿದ್ಲು. ಅಣ್ಣಗೆ ಬಂದು ಏನಂಗೆ ನನ್ನ ಮೇಲೆ ಗಲಾಟೆ ಮಾಡ್ದ. ನೀನು ಅಲ್ಲೂ ಇಲ್ಲೂ ಹೋಗ್ತೀಯ, ನಿನಗೆ ಗೊತ್ತಿಲ್ಲ ಎಲ್ಲ ವಿಷಯ. ಎಲ್ಲ ಟೂರ್ ಹೋಗಿದ್ದಂತೆ, ಎಲ್ಲ ಅಲ್ಲೂ ಇಲ್ಲೂ ಸುತ್ತಾಡ್ಕೊಂಬರೋಕ್ಕೆ. ಹೋಗಿದ್ವಮ್ಮ ನಾವು. ಅಲ್ಲೆಲ್ಲನ ಹೇಳಿದ್ರ, ಯಾರ್ಯಾರ ಹೋಗಿದ್ರಲ್ಲ, ಅದೇ ಎಲ್ಲಿ ಮೊಗ್ಳೂರಾಗ್ಲ ಸಂಘದಲ್ಲೆಲ್ಲನ ಹೋಗಿದ್ರು ಹೇಳು. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿಗೆಲ್ಲನ ಹೋಗಿದ್ವಿ. ಇನ್ನೇನು ಮಾಡೋಣ, ಬೇಜಾರ ಅಂತೇಳಿ ಹೋಗಿದ್ನಮ್ಮನ. ಇರಲಿಲ್ಲ, ನನಗೇನು ಗೊತ್ತಿಲ್ಲಮ್ಮ. ಇದ್ದಿದ್ದು ಸರಿಯಾಗಿ ಕೊಡೋತಿದ್ದೆ ಅವಳನ್ನ. ನಮ್ಮ ಗಿರ್ಜಿಂಬೆ ಮೇಲೆ ಯಾರು ಯಾವತ್ತೂ ಏನು ಮಾತಾಡ್ದಾರಲ್ಲ, ಏನಿಲ್ಲ. ನೀನು ಅದು ಹೆಂಗೆ ಹೇಳಿದೆ ಅಂತ ಹೇಳಿ. ಅವ್ರು ಮೂವರಣ್ಣ ಇರೋನು ಯಾತ್ಯಾತು ಒಂದು ಮಾತು ಬೈದಾರಲ್ಲ, ಒಂದು ಮಾತು ಅಂದಾರಲ್ಲ, ಹಂಗೆ ನೋಡ್ಕೊಂಡವ್ರಿ. ಅವಳು ಹೆಂಗೆ ಹೇಳಿಲ್ಲ ಅವಳು. ಬಿಡು ಹೋಗ್ಲಿ. ಇವಾಗ ಏನು ಅದೇನೇನು ಇಲ್ಲ, ಎಲ್ಲ ಬೈದು ಬಂದಿದ್ದೀನಿ. ಅವಳು ಅಲ್ಲೇ ಇರ್ತೀನಿ ಅಂತ ಹೇಳವಳೆ. ಅಲ್ಲೇ ಇದ್ರೆ ಇರ್ತಾಳೆ. ನೀನು ಈ ಪಟ್ಟೆ ಎಲ್ಲೂ ಹೋಗ್ಬೇಡ. ಅಣ್ಣವ್ರಿಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಚ್ಚುಕಟ್ಟಿಗೆ ಮಾಡಿಕೊಂಡಿರೋದು ಕಲಿ. ಅವ್ರಿಗೆ ಪಾಪ ಊಟ ಇಲ್ಲ ಅಂದರೆ ಅವರು ಪಾಪ ಇನ್ನೇನು ಮಾಡ್ತಾರೆ? ನಮ್ಮ ಮನೆಗೆ ಬಂದು ಉಂಬಕ್ಕೆ ಅಲ್ಲಿಗೆ ಬರೋದೇ ಇಲ್ಲ, ಅದೇ ಸುಮ್ಕಾಗ್ತಾರೆ. ಬಿಡತ್ತ ಅಂತ ಹೇಳಿ. ನೀನು ಮಾಡಿ ಕೊಚ್ಕಟ್ಟಕ್ಕೆ ತರಕಾರಿ ಅದು ತಗೊಂಬಂದು ಕೊಡ್ತಾರೆ ಕ್ಲೀನಾಗಿ. ಅವ್ರಿಗೆ ಹೋಗೋ ಟೈಮಿಗೆ ಅದು ಏನು ಮಾಡ್ಕೊಡ್ಬೇಕು, ಅದತ್ನಾಗ ಹೋದ್ರೆ ತಿಂಡಿ ಮಾಡ್ಕೊಡೋದ ಒಂದಿಷ್ಟು. ಬೈನತ್ನಾಗ ಅವ್ರು ಬಂದಾಗ ಮುದ್ದೆ ಅನ್ನ ಸಾರು ಬಿಸಿ ಬಿಸಿ ಮಾಡಿ ಕದು ದುಡ್ಕೊಂಬಂದವ್ರಿಗೆ ಅಚ್ಚುಕಟ್ಟ ಮಾಡಿಕ್ಬೇಕು ಯಮ್ಮ. ನಿನಗೆ ಗೊತ್ತಾಗಲ್ಲ ಅವ್ರಿಗೆ ಅಕ್ಕೆ. ಮತ್ತೆ ಅವಳು ಅಲ್ಲೇ ಇದ್ರೆ ಇರಲೇಳು, ನೀನು ಕ್ಲೀನಾಗೆ ಮಾಡಿಕ್ಕು ಸುಮ್ಮನೆ. ಅವಳೆಲ್ಲ ಬಂದೇ ಬರ್ತಾಳೆ, ಒಂದಲ್ಲ ಒಂದಿನ ಬಂದೇ ಬರ್ತಾಳೆ. ಏನು ಮನಸ್ನಾಗ ಇಕ್ಕಿಮಕ್ಕೆ ಹೋಗ್ಬೇಡಮ್ಮ. ನನಗೇನು ಗೊತ್ತಿಲ್ಲ, ಅದಕ್ಕಾಗಿನೇ ಬೈದಿದ್ದಷ್ಟೇ. ನನಗೆ ಬೈದು ಯಾಕನ ಬೈದ್ನಲ್ಲಪ್ಪ ಅಂಬೋದೊಂದು ಮನಸ್ಸು. ಏನು ಮಾಡ್ತೀಯ, ಅಷ್ಟು ಸಿಟ್ಟು ಬಂತು, ಅದಕ್ಕೆ ಮಾತಾಡ್ರಿ. ನಾನು ಮಾತಾಡ್ತಿರ್ಲಿಲ್ಲ ಕಣಮ್ಮ. ಗೊತ್ತೇಳಣ, ನಮ್ಮ ಅಣ್ಣ ಇರೋ ಎಂತರ ಅಂಬದು ನನಗೆ ಗೊತ್ತೇ ಐತೆ. ಗೊತ್ತಿರೋದಕ್ಕೆ ನಾನು ಏನು ಮಾತಾಡಕ್ಕೆ ಹೋಗಲಿಲ್ಲ. ನನಗೆ ಗೊತ್ತಿತ್ತು ನಮ್ಮ ಅಣ್ಣ ಇರೋ ಹೆಂಗೆ ಅಂತ ಹೇಳಿ. ನಾನು ಹುಟ್ಟಾಗಿಂದನೂ ನೋಡ್ಕೊಂಡು ಬಂದಿರಾಳೇನಿ. ಹುಟ್ಟಾಗಿಂದಲೂ ಗೊತ್ತು ನಮ್ಮ ಅಣ್ಣ ಇರೋ ಎಂಥರು, ನಮ್ಮ ಅಣ್ಣ ಇರೋ ಹೆಂಗೆ ಏನು ಅಂತೇಳಿ ನನಗೆಲ್ಲ ಗೊತ್ತಿರೋ ಅಂಥ ವಿಚಾರನೇ. ನಾನು ಸುಮ್ಮನೆ ಮಾತಾಡೋಕ್ಕಾಗುತ್ತಾ? ಸುಮ್ಮನಿರಪ್ಪ. ಈ ಪಟ ಎತ್ತು ಹೋಗಲ್ಲ. ನಾನು ಈ ದಿನ ಟೂರ್ ಹೋಗೋಣ ಅಂತೇಳಿ 1-2 ದಿನ ಟೂರ್ ಹೋಗಿದ್ದೆ ಅಷ್ಟೇ. ನಿಮ್ಮ ಮೇಲಿಂದ ಮಾಡಿಕೊಂಡಿರ್ತೀನಿ ಇರ್ರಿ ಸುಮ್ಮನೆ. 1-2 ದಿನ ಅದಕ್ಕೆ ಡೆಲಿವರಿ ಆಗೋವರೆಗೂ. ಡೆಲಿವರಿ ಆಗಿ 1-2 ದಿವಸ ಆಮೇಲೆ ಅವತ್ತಿಗೆ ಎಲ್ಲನ ತಿರ ಬಂದು ಮಾಡಿಕೋತ. ಅವತ್ತೇನಿದ್ರೆ ಹೇಳಿಸ್ಕೊಂಬದೆ, ಯಾರು ತಾಗ ಹೇಳಿಸ್ಕೊಂತಿರ್ಲಿಲ್ಲ. 1-2 ದಿವಸ ಸುಧಾರಿಸ್ಬೇಕು. ಪಾಪ ಅವತ್ತಿಗೆ ಮಕ್ಕಳಿಲ್ಲ ಅಂತೇಳಿ ಎಷ್ಟು ದೇವರಿಗೆ ಯಾರಕ್ಕೆ ಒತ್ತೇವ್ರಮ್ಮ. ನೀನು ನೋಡಿರೋ ಒಂದು ಸ್ವಲ್ಪ ನಾವು ಅವತ್ತಿಗೆ ಬಗ್ಗೆ ಇದು ಮಾಡ್ಕೊಂಬಲ್ಲ. ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ. ಬಿಡು, ಅಪರೂಪಕ್ಕೆ ಆಗೈತೆ ಆಗ್ಲೇಳು. ಪಾಪ ಇಷ್ಟು ದಿನ ಮಕ್ಕಳಿಲ್ಲ ಅಂತ ಗೋಳಾಡೋರು, ಇವಾಗ ಆಗೈತೆ ಅಂತೇಳಿ ಎಷ್ಟು ಅವತ್ತಿಗೆ ನಾನು ನೋಡ್ಕೋಬೇಕು ಅಂತೇಳಿ ನಾವು ಅದಕ್ಕೆ ಕರ್ಕೊಂಬಂದಿದ್ವಿ. ನಮ್ಮ ಅಯ್ಯಪ್ಪನ ಅದಕ್ಕೆ ಎಷ್ಟು ಕಷ್ಟಪಟ್ಟು ಬಿಡತ್ತ ಹೋದ್ರೆ ಹೋಗ್ಲಿ, ಇವಳು ಮನೆಯಾಗಿರ್ಲೇಳು ಪಾಪ ನೋಡ್ಕೊಂಡು ಅಂತೇಳಿ ಅಯ್ಯಪ್ಪನ ಎಷ್ಟು ಕಷ್ಟಪಟ್ಟು ಹೊಲ್ದಾಗಳ್ದೆಲ್ಲ ಮಾಡುತ್ತೆ. ಏನು ಮಾಡ್ತೀಯ, ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀನು ಇಲ್ಲಿ ಒಂದಿಟ್ಟು ಇವ್ರಿಗೆ ಮಾಡಿಕ್ಕಾಗಲ್ವಿ? ಮಾಡಿಕ್ಕು ಸುಮ್ಮನೆ. ಸುಮ್ಮ ಮಾಡಿಕ್ಕಿರೋರು ಎಲ್ಲೂ ಹೋಗಲ್ಲ. ಹೋಗಿ ನೆಂಟ್ರ ಮನೆ ಬಾಕ್ಲಾಗಿರೋ ಅಂಥದ್ದೇನು ದುಡಿತಾರೆ. 3 ಅಣ್ಣ ಇರೋನು ದುಡಿದ ಮೇಲೇನು ಅವ್ರ ಮನೆ ಬಾಕ್ಲಾಗಿರೋ ಅಂಥದ್ದೇನಿಲ್ಲ.
ನಮ್ಮನೆ ಹೋಗಿ ಅಲ್ಲಿ ಇರೋ ಅಂಥದ್ದು ಏನು ಬಂದೈತೆ, ದುಡಿಯಕ್ಕೆ ಹೋಗ್ತಾನೆ ದುಡಿತಾನೆ, ಚೆನ್ನಾಗಿ ದುಡಿಬೇಕಾದ್ರೆ ಅವ್ರ ಮನೆ ತಾಗೆ ಹಾಕಿರ್ಬೇಕು ಹೇಳು. ನಮ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಿ. ಅವ್ರು ಹಂಗೇನೆ ಮೊದಲೇ ಒಳ್ಳೆಯವರಲ್ಲ, ಒಳ್ಳೆ ಹೆಂಗಸ್ರಲ್ಲ ಅವರು. ಅಂತಾರ ಮನೆ ಬಾಗ್ಲಾಗ ಏನು ಪಾಪ ಅವ ಮನೆ ಮಗನಾಗಿ ಅವ ಅಣ್ಣ ಇನ್ನೇನೇ ಓಡಿಸ್ಯವ್ರೆ ಅಂತದ್ರಾಗೆ ಇವರು ಇದು ಮಾಡ್ತಾರೆ. ಆ ಅಣ್ಣ ಹಿಂಗೆ ಮನ್ಸಿಗೆ ಎಷ್ಟು ಬೇಜಾರಾಗಲ್ಲ ನೋಡಪ್ಪ, ಇವನು ಇಲ್ಲಿ ಬಂದು ಸೇರ್ಕೊಂಡವನೇ, ನನ್ನ ಈ ಮನೆಯಿಂದ ಓಡಿಸಿರೋ ಈ ಮನೆ ಮಗನಾಗಿ ನಾನು ಅಂತ ಹೇಳಿ ಎಷ್ಟು ಬೇಜಾರ ಮಾಡ್ಕೆ. ಮತ್ತೆ ಆ ಅಣ್ಣ ಪಾಪ ಎಷ್ಟು ಒಳ್ಳೇದು. ನನಗೇನು ಗೊತ್ತಮ್ಮ ಹಿಂಗಂತ ನಮ್ಮ ಹುಡುಗನ ಇದು ಮಾಡ್ಯಾಳೆ ಅಂದ್ರಿ ನಾನು ಬಿಡತ್ತ. ನಮ್ಮ ಹುಡುಗನ ತಕ್ಷಣ ಅನಕ ಇದ್ದಾಳೆ, ಹೆಂಗ ಒಪ್ಪು ಮದುವೆ ಆಗ್ಯಾವಳೆ ಅಂತ ಹೇಳಿ ನಾನು ಸುಮ್ಮನಿದ್ದೆ. ಆದರೆ ಹಿಂಗೆ ಮಾಡ್ತಾಳೆ ಎಂಬುದು ಯಾರಿಗೆ ಗೊತ್ತಿತ್ತಮ್ಮ. ಗೊತ್ತಿರಲಿಲ್ಲ. ತಡಿ ಎಲ್ಲ ಹುಡುಗಿ ಇದ್ದೇವೆ ಸರಿಯಾಗಿ ಹೋಗ್ಕೊಳ್ತೀನಿ. ಅವತ್ತಿಗೆ ಒಂದಿಟ್ಟು ಜಂಬ ಹೇಳು. ಒಂದಿಟ್ಟು ಜಂಬ ಕಮ್ಮಿ ಮಾಡ್ಬೇಕಂದ್ರೆ ಅಲ್ಲೇ ಇರಬೇಕು, ಅಲ್ಲೇ ಇದ್ದು ಅಯ್ಯ ಅನ್ಬೇಕು, ಗೊತ್ತಾಗುತ್ತೆ. ತವ್ರ ಮನೆಗೆ ಇರಲಿಲ್ಲ, ಕರ್ಕೊಂಬರ್ಬೇಡ ಕಡೆ ಅಣ್ಣ. ಕರ್ಕೊಂಬರಕ್ಕೆ ಹೋಗ್ಬೇಡ, ಸುಮ್ಮನಿರು ನೀನು ಸುಮ್ಮನೆ. ಅದಕ್ಕೆ ಇವಾಗ ಅಲ್ಲೇ ಬಿಟ್ಟು ಬಂದಿರೋದು, ಕರ್ಕೊಂಬರೋದೇ ಬೇಡ ಯಾಕೆ ಅಂತೇಳಿ ಸುಮ್ಮನೆ ಬಿಟ್ಟು ಬಂದಿದ್ದೀನಿ. ಬರೋಲ್ಲ ಅಂದ್ಲು, ಬಂದು ಇಲ್ಲಿ ಮಾಡಿಕೊಂಡು ಇರೋಂಗಿದ್ರೆ ಇರು, ಇಲ್ಲಾಂದರೆ ಹೋಗ್ತಾ ಇರು ಅಂದೆ. ಅದಕ್ಕೇ ಇರಲ್ಲ ಅಂತ ಹೋಗ್ಯವಳು. ಬರೋಲ್ಲ ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅದಕ್ಕೆ ಅಲ್ಲೇ ಉಳ್ಕೊಂಡವಳು. ಬರ್ದಿದ್ರೊಟ್ಟೆ ನಾನು ಯಾವತ್ತು ಬತ್ತಾಳ ಬರಲಿ ನಾನಂತ ಕರ್ಕೊಂಬರಲ್ಲ. ಒಂದೇ ಬತ್ತಾಳು ಸುಮ್ಮನಿರೋಳು. ಅವಳೊಬ್ಳು ಮದ್ವಿಲ್ದಾಳೊಬ್ಳು ಇದ್ದಾಳೆ, ಅವಳದೊಂದಿಟ್ಟು ಬಲ ಐತೆ ಅಕ್ಕ ಅಕ್ಕ ಅಂತ ಅದಕ್ಕೆ ಹಂಗೆ ಆಡ್ತಾಳೆ. ಇವಾಗ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಅಮ್ಮ ಮಾಡಿಕೊತ್ತೆ ಉಣ್ಕೊಂಡು ನೀವು ಕೆಲ್ಸಕ್ಕೆ ಹೋಗೋದು ಕಲೀರಿ ಅಷ್ಟೇ. ಈಗ ಅಮ್ಮ ಮೂವರ್ಗು ಮಾಡಿಕೊ. ಇವನು ದೊಡ್ಡಣ್ಣ ಇನ್ನೂ ಒಂದಿಟ್ಟು ಬತ್ತಾ ಇರ್ತಾನೆ ಅಲ್ಲಿಗೆ, ಬತ್ತಾ ಅದೊಂದಿಟ್ಟು ನೋಡ್ಕೊಂತಾನೆ. ಇವಾಗ ಪಾಪ ಇವನು ಅದಕ್ಕೆ ಪ್ರೆಗ್ನೆಂಟ್ ಇರೋದಕ್ಕೆ ಅಲ್ಲಿಗೆ ಬರೋದಷ್ಟೇ, ಇಲ್ಲಾಂದ್ರೆ ಅಲ್ಲಿ ನಮ್ಮ ತಕ್ಕ ಗೊತ್ತಿರಲಿಲ್ಲ. ಬರೋಕ್ಕೆ ಇವರು ಒಂಥರ ನಾಚಿಕ್ಕೆಂಬ್ತಾರೆ ಅಲ್ಲಿಗೆ. ಬಾ ಅಂತ ಹೇಳಿದ್ರು ಬಿಡತ್ತ ಅಂತೇಳಿ ಬರೋದೇ ಇಲ್ಲ ಉಂಬಕ್ಕಾಗಿ. ಮಾಡಿಕ್ಬೇಕು ನೋಡಮ್ಮ, ನೀನು ಹೇಳಿರ್ತೀನಿ. ಸರಿ ಆಯ್ತು ಹೇಳಮ್ಮ, ಮಾಡಿಕ್ತೀನಿ. ನಾನು ಪಟೆ ಹತ್ತ ಹೋಗಲ್ಲ, ಏನೋ ಬೇಜಾರು ಕೊಂಡ್ಸೋಣ ಹೋಗ್ತೀನಿ, ದುಡಿಯೋರಿಗೆ ಮಾಡಿಕ್ತೀನಮ್ಮ, ಇನ್ನೇನು ಮಾಡೋಣ. ಆ ಹುಡುಗೇನು ಅಂಥದ್ದಾಗೈತೆ? ಹ್ಞೂ ಅಣ್ಣ, ಹೋಗಿ ಹೋಗಿ ನಮ್ಮ ಅಣ್ಣ ಎಲ್ಲಿ ಕಟ್ಕೊಂಬನ್ನ ಏನು ಅಯ್ಯಪ್ಪ. ಅವಳು ಏನಿಲ್ಲ ಬೋಲ ಒಳ್ಳೆಯವಳಲ್ಲ. ಅವ್ರ ಅಕ್ಕ ತಂಗಿಯರು ಇಬ್ಬರು ಅದಕ್ಕೆ ಮತ್ತೆ ಅವರಿಬ್ಬರು ಮದುವೆ ಆಗ್ದಂಗಿದ್ದು ಇಷ್ಟೊಂದು ದೌಲತ್ ಮಾಡಿ ಅದಕ್ಕೆ ಮತ್ತೆ ಮದುವೆ ಆಗ್ದಂಗಿದ್ದಿದ್ದು. ಅವ್ರ ಅಕ್ಕೇನೇ ಓಡಿಸಿದ್ದಾರೆ ಪಾಪ. ಅಯ್ಯಮ್ಮ ಬಾಣ್ತಿ ಆಗಿರೋಳನ್ನೇ ತೊಟ್ಲು ತೆಗ್ದು ಹೊರಕ್ಕೆಸ್ಲಲ್ಲ, ಬಾರೆ ಹೋಗು ನಿಂತು ಅವ್ರ ಮನೆಗೆ ಅಂತ ಹೇಳಿ ಪಾಪ ಅವಣ್ಣ ಇಲ್ಲಿ ಕರ್ಕೊಂಬಂದಿದ್ರೆ ಅದೇ ಕಳಿಸಿದ್ರಲ್ಲ, ಬೋಲು ಇದ್ದಾರೆ ಅವ್ರು. ಪಾಪ ಅವಣ್ಣಯ್ಯ ರಂಗತಣ್ಣಯ್ಯ ಬೋಲ್ ಒಳ್ಳೇದು. ಅವಣ್ಣಯ್ಯ ಬಿಡು ಅಲ್ಲಿ ನೋಡ್ಕೊಂಬರಿಲ್ಲ ಅಂತೇಳಿ ಕರ್ಕೊಂಬಂದಿದ್ರಿ, ಬಾರೆ ಹೋಗು ನಿಂತು ಅವ್ರ ಮನೆಗೆ ಅಂತೇಳಿ ಬಾ ಅಂಟೆಗೇನೆ ತೊಟ್ಲು ತೆಗ್ದು ಅಕ್ಕಮ್ಮನೂ ಅಣ್ಣ ಇನ್ನೂ ಹೊರಕ್ಕೆ ಹಾಕ್ಯಾರವ್ರು. ಇಬ್ಬರು ಮದ್ವೆ ಇಲ್ದಾರ. ಮದ್ವೆ ಇಲ್ದಂಗೆ ಹಂಗೆ ಬಿದ್ದಿದ್ರು ಅವ್ರು, ಸುಮಾರು ಅದಾರಲ್ಲ. ನೋಡಿದ್ದು ಕೊಟ್ಟರು ನಮ್ಮ ಅಣ್ಣಯ್ಯ ಮದುವೆ ಆದ. ಬಿಡು ಇವಾಗ ಆಗೈತೆ, ಏನು ಮಾಡೋಕ್ಕಾಗುತ್ತೆ. ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಷ್ಟೇ, ಬುದ್ಧಿ ಕಲಿಸ್ಕೊಂಡು ಇಕ್ಕಬೇಕು. ಬುದ್ಧಿ ಕಲಿಸ್ಬೇಕು ಚಂದಾಕಿ. ಅವ್ರು ಬರ್ಬೇಕಿಲ್ಲಿ, ಬಂದ್ರೇ ಅದು ಸರಿಯಾಗೋದು, ಬರಲಿಲ್ಲ ಅಂದರೆ ಸರಿಯಾಗಲ್ಲ. ನಾನು ಅದಕ್ಕೆ ಹೇಳ್ತೀನಿ ಅವ್ರಿಗೆ ಫೋನ್ ಮಾಡಿ, ಬರ್ರಿ ಬಂದು ಇಲ್ಲಿ ಇರ್ರಿ ಅಂತ ಹೇಳಿ. ಬಂದು ಇಲ್ಲೆಲ್ಲ ಇದ್ರೆ ಗೊತ್ತಾಗುತ್ತೆ. ಇವಾಗ ಅವ್ರು ನೋಡ್ಸಿರೋದಲ್ಲ, ಲೌಡಿ ಅವ್ರನ್ನೆಲ್ಲ ಓಡಿಸಿ ಮೇರಿತಾರೆ ಇಬ್ಬರಳು. ಅದಕ್ಕೆ ಮತ್ತೆ ದಿವಸಂದಿನ ಮದುವೆನೇ ಆಗಿರಲಿಲ್ಲ ಇಬ್ಬರಳು. ನಮ್ಗೆ ಗಿರ್ಜಿಂಬೆ ಹೇಳ್ತಾ ಇದ್ದಾಳೆ, ಅಮ್ಮ ನೀನು ಎಲ್ಲಿ ಹೋಗ್ಬಿಡ ನಮ್ಮ ಅಣ್ಣರೇ ಮಾಡಿಕ್ಬೇಕು ಅಂತ. ನಮ್ಗೆ ಗಿರ್ಜಿಂಬೆ ಹೇಳ್ದಂಗೆ ಕೇಳ್ಬೇಕು. ಇವಾಗ ನಮ್ಮ ಗಿರ್ಜಿಂಬೆನೇ ಎಲ್ಲದಕ್ಕೂ ಇವಾಗ ನಮ್ಮ ಮನೆಯಾಗೂ ಎಲ್ಲ ಕಡೆಗೂ ಅವಳೇ ನೋಡ್ಕೊಂಬದೆಲ್ಲ ಇವಾಗ. ತುಂಬ ಖುಷಿ ಆಗುತ್ತೆ ನಮ್ಗೆ ಗಿರ್ಜಿಂಬೆ ಹಂಗನ ಎಲ್ಲ ಕಡೆ ಮುತುವರ್ಜಿಯಿಂದ ನೋಡ್ಕೊಂತಾಳೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.